ಕಾಸು ಕೊಟ್ರೆ ಮೊಮ್ಮಗ ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಓಕೆ ಆಯ್ತು. ನಮ್ಮ ಪ್ರಾಣ ತಿಂತಾನೆ. ಇಲ್ಲಿಂದನೇ ಹೊರಟೋಗು, ಬರಬೇಡ ನೀನು. ಅದೇ ತಾಳ ಇದು ಬಾಯ್ಸ್ ಅವಾಚ್ಯ ಪದಗಳನ್ನ ಯೂಸ್ ಮಾಡಬಾರ್ದು ಅಂತ ಕೇಳ್ಕೊಳ್ತಾ ಇದೀವಿ. ಅಂದ್ರೆ ವಾಟರ್ ಬಾಟ್ಲ್ ಕ್ಯಾರಿ ಮಾಡಕ್ಕೆ ಗಲಾಟೆಗಳು. ಹಾಯ್ ನಾಗೇಶ್ ಅವ್ರೆ. ಇರ್ಲಿ, ಯಾಕೆ ಮಾಡ್ತಾ ಇದ್ದೀರಾ? ಅಭಿಮಾನ ಮನಸ್ಸಲ್ಲಿ ಇದೆ, ಜನರು ಕೇಳಬಾರ್ದು. ನೀವು ಬೆಳಿಬೋದು ಆತರ ಫಿಸಿಕಲಿ ಅಲ್ಲ. ನಾವ್ ಹೇಳ್ತಿರೋದು ಏನೋ ಮೆಂಟಲಿ ಅಲ್ಲ ಫೈನಾನ್ಷಿಯಲಿ ಪ್ರಾಕ್ಟಿಕಲಿ ಬೆಳೆಯೋದು. ಇನ್ ದ ಸೆನ್ಸ್ ಆಫ್ ಮನಿ, ಸಕ್ಸಸ್, ನಾಟ್ ಓನ್ಲಿ ಇನ್ ಹೈಟ್. ಏನ್ ಕಿರಣ ನೀನೇ ಇಟ್ಕೊಳ್ಳ. ನಾಳೆ ಗಂಟೆಗೆ ಹೋಗೋಣ ಅಂತ ಹೇಳಿ ಇವರೇ ನಾಗಸಾದವರು ನಾನು ತೋರಿಸಲ್ಲ ಗುರು, ಮಿಸ್ಟರ್ ವರ್ಲ್ಡ್ ಕಾಂಪಿಟೇಷನ್ ಕಾಂಪೀಟ್ ಮಾಡ್ತಾ ಇದ್ದೀನಿ. ದೃಷ್ಟಿ ಆಗ್ಬಿಟ್ರೆ ಹಿಂಗೆ ಹೋಗ್ಬೋದಲ್ಲ ಮತ್ತೆ? ಹಿಂಗೆ ಹೋಗ್ಬೋದಾಯ್ತಲ್ಲ. ಮಾತಾಡ್ಸೋ ಬಸವಣ್ಣ. ಇದನ್ನ ಲಾಗ್ ಮಾಡ್ಬೇಕಿದೆ. ಇದು ಆಕ್ಚುಲಿ ಮೇನು ಇದಾ? ಹಾ, ಹಿಂಗೈತಿ ನೋಡ್ರಿ ಶೌಚಾಲಯ. ಹೊತ್ತಿಂದ ಇಟ್ಕೊಳ್ಳಿ. ಬಾರ ಕಿರಣ, ಇಡ್ತೀನಿ. ಇರೋ ನೀಟಾಗಿ ಇಡ್ತೀನಿ. ಹಾ, ಶಾಸ್ತ್ರ ಮುಗೀತು. ಚೆನ್ನಾಗ್ ಬಂದೈತೆ ಬಾ. ನಾವು ಗೊತ್ತಲ್ಲ ಚಿಕ್ಕ ವಯಸ್ಸಲ್ಲಿ ಅಂತಂತ ಕಾಂಪೌಂಡ್ ಆಡ್ತೀವಿ. ಯಾವ ಲೆಕ್ಕ ಜೂಜೂಬಿ. ಈಗ ನಾನು ಹೇಳ್ಕೊಡ್ತೀನಿ ಬರ್ರೋ. ಹಿಂಗ್ ಹತ್ಬೇಕು, ಹಿಂಗ್ ಒಂದ್ ಮೆಟ್ಲು, ಹಂಗ್ ಒಂದ್ ಮೆಟ್ಲು, ಸೈಡಿಗೆ ಒಂದ್ ಮೆಟ್ಲು, ಆಮೇಲೆ ಕೆಳಗೆ ಇಳಿಬೇಕು, ಆಮೇಲೆ ಜಂಪ್ ಮಾಡ್ಬೇಕು, ವಾಟರ್ ಕ್ಯಾನ್ ಇಸ್ಕೊಬೇಕು, ಸೈಡಿಗೆ ಇಡ್ಬೇಕು, ಮ್ಯಾಟ್ ಒಯ್ದ ನೋಡ್ಕೊಂಡತ್ತಣ. ಇಷ್ಟೇ ಕೆಲ್ಸ. ಬಾಯಿಗೆ ಈಗ ಬಂದತ್ತು. ಯಾರೋ ಅನ್ಕೊಡ್ತಾ ಇರೋದು 500 ಬಂದು ಪೂಜೆ ಮಾಡ್ತಾರೆ ನಿಮ್ಗೆ. ಪ್ರಕೃತಿ ಸೌಂದರ್ಯ ನೋಡು ಬಂದ್ರು, ಎಷ್ಟು ಚೆನ್ನಾಗಿದೆ. ಬಾ. ಇವಾಗ ನಾನು ನೋಡ್ರಿ ಹೆಂಗ ತುತ್ತೀನಿ. ಆದ್ರೂ ನಿನ್ ತರ ಏನಿರುದಿಲ್ಲ ಬಿಡೋ ಕರಿಯ. ಬಟ್ಟೆ ಹೊಡ್ಕೊಂಡ ಸಾಹಿತ್ಯ ಸುಮ್ಮನೆ ರೇಗಿಸ್ತಾರೆ. ಹೆಂಗ ಆಂಟಿ? ಹಿಂಗೇನಾ ಆಂಟಿ? ಸರಿ ಆಂಟಿ, ನೀವ್ ಹೆಂಗ್ ಹೇಳ್ತೀರಾ ಹಂಗೆ ಹತ್ತೀವಿ. ಹಿಂಗೇನು ಹತ್ತೋದ್ ಬೆಟ್ಟ? ಮ್ಯಾಕೆ ಹೋದಂಗ ಗೊತ್ತಲ್ಲ ರಂಗ. ಬೆಟ್ಟದ್ನಾಗ ಮ್ಯಾಕೆ ಸಖತ್ತಾಗುತ್ತ ಇದ್ದೀರ ಬ್ರೋ. ನಾನು ಹೆಂಗೋ ಹತ್ತೀನಿ, ನಿಂಗೆ ಯಾಕೋದೆಲ್ಲ ಸುಮ್ಮನೆ ಬಾ. ಇದ್ರೆ
ರಂಗ ಚೆನ್ನಾಗ್ ಗೊತ್ತಂಗ ಮ್ಯಾಕೆ ಗೊತ್ತಂಗೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಓ ಅಂತೆ ಓ ಏನು ಓನೋ ಕಾಣೆ. ಯಾಕೆ ಸುಸ್ತಾಯ್ತಾ? ಸುಸ್ತ ಹಂಗಂದ್ರೆ ಆ ಪದದ ಅರ್ಥನೇ ಗೊತ್ತಿಲ್ಲ ನಮಗೆ. ಏನಂಗಂದ್ರೆ ಓಹೋ ಹಂಗೆ ಇದಾಕೋರು ಹಿಂಗ್ ಕೂತ್ಕೊಂಡ್ಬಿಟ್ಟೆ. ಯಾಕೆ ಬರಲ್ವಾ? ಹಿಂಗೆ ಸುಮ್ನೆ ಪ್ರಕೃತಿ ಸೌಂದರ್ಯ ಸೊಯ್ಯನ ಅಂತ ಕೂತ್ಕೊಂಡೆ ಅಷ್ಟೇ. ನಂಗೇನ್ ಸುಸ್ತಾಗಿಲ್ಲಪ್ಪ. ನೀವು ನೋಡಿದ್ರಿ ನನ್ನಿಂದನೇ ಬರ್ತೀನಿ. ಬಂದ್ರು ಇದು ನಮ್ದೇ ಅಡ್ಡ. ಬಂದ್ರು ಇದು ಶಿವಗಂಗೆ ಅಡ್ಡ. ಬಂದ್ರು ಅಯ್ಯೋ ಸಾಕು ಬಿಡಪ್ಪ ಆಯ್ತು. ರಿಪೋರ್ಟ್ ಮಾಡಿ. ಏನ್ ರಿಪೋರ್ಟ್ ಮಾಡಿ? ನಿಮ್ಮ ಅನುಭವ ಹೇಗಿದೆ? ವರದಿಯನ್ನು ಮಾಡಿ. ಇನ್ನ ಬೆಟ್ಟ ಹತ್ತುವಿಕೆಯ ಅನುಭವ ಹೆಂಗಿರುತ್ತೆ ಅಂತ. ಇದು ಕಹಿಯೋ ಸಿಹಿಯೋ. ಯಾಕೋ ನಾನು ಸಿಂಗರಕ್ಕೆ ನಾನು ಸರಿಗಮ್ಮಪ್ಪ ಹೋಗಿ ಚಾನ್ಸ್ ಕೊಟ್ಟಿಲ್ಲ ಅಷ್ಟೇ. ಅಲ್ಲೇನಾದ್ರು ಚಾನ್ಸ್ ಕೊಟ್ರೆ ಎಲ್ಲರನ್ನು ಧೂಳ್ ಎಬ್ಬಿಸ್ಬಿಡ್ತೀನಿ. ಹಂಗೆ ಧೂಳ್ ಮಗ ಧೂಳ್ ಬೆಟ್ಟದ ಮ್ಯಾಗ್ಲು ಧೂಳ್ ಬರೀ ಧೂಳ್ ತಾರ್ ಇಲ್ದಿರೋ ರೋಡ್ ಧೂಳ್. ಸೈಡ್ ಬರೋ ಹುಡುಗಿರು ಬರ್ತಾರೈ. ಕೇಳ ನೀನು ಕೇಳ ನಾಗೇಶ, ಇದು ಕೇಳೋ. ನಮ್ ತಾಯಿ ಊಟ ಮಾಡಲ್ಲಣ. ಈ ನನ್ನ ಮಕ್ಕಳು ಒಂದೊಂದಲ್ಲಣ, ಒಂದೊಂದಲ್ಲ. ಅವ್ರ ಹಂಗೆ ಹೇಳ್ತಾರೆ. ಕೇಳ ನಿನ್ನ ಮುಂದಿನ ಭವಿಷ್ಯ ಹೇಗಿದೆ ಕೇಳೋದು. ಹೊರ ಧೂಳ್ ಬಾಗ್ಲಾಗಿದೆ. ಏನು ಕೇಳ್ಬೇಡ ಸುಮ್ಮನೆ. ಸಾಕಾದಾಗೈತೆ. ನಾಗೇಶ್ ಎತ್ತದ ಬಾರೋ. ಹೇಳ ಏನೋ ಎಂಜಾಯ್. ಮೇಲೆ ನಿಕ್ತಾರ. ದಿನ ಸ್ನಾನ ಮಾಡ್ತೀಯನೋ? ಥೂ ಅಸಹ್ಯ. ಪಿಕ್ ಪಾಕೆಟ್ ಮಾಡಿಲ್ಲ ಅಣ್ಣ. ಮಾಡಿದ್ಮೇಲೆ ನಿಮ್ಮ ಹತ್ರನೇ ಬರ್ತೀವಿ. ಓನರ್ಗೆ ನಮನ ಮಾಡಿ ಶಂಕರ ಓನರ್ಗೆ ಬ್ಯಾಗ್ ಕೊಟ್ಬಿಟ್ಟು ಲಗೇಜ್ ಎಲ್ಲ ಕೊಟ್ಬಿಟ್ಟು ನೀವು ಬರ್ತಾ ಇದ್ದೀರಲ್ಲ, ಇದು ಸರಿನಾ? ಸರಿನೋ ತಪ್ಪು ಎಲ್ಲ ಸ್ವೀಕರಿಸ್ಬೇಕು ಇವತ್ತು ಶಿವರಾತ್ರಿ ಪ್ರಯುಕ್ತ. ಫಸ್ಟ್ ಟೈಮ್ ಬ್ರೋ ಬರ್ತಾ ಇರೋದು ಇಲ್ಲಿ. ನೀನು ಫಸ್ಟ್ ಟೈಮಾ? ಎಲ್ಲಾರು ಫಸ್ಟ್ ಟೈಮ್ ಬರ್ತಾ ಇರೋದು. ಪಕ್ಕದಲ್ಲೇ ಹತ್ರನೇ ಇಟ್ಕೊಂಡು ಯಾರು ಬಂದಿಲ್ಲ ಅಂದ್ರೆ ಏನರ್ಥ? ಕಾಲು ಹೋಗ್ತವೆ ಅಂತ ಅರ್ಥ. ಕಾಣಿಸುತ್ತ ನೋಡ. ಏನ್ ಮಾಡ್ಬೇಕಪ್ಪ? ಏನೋ ಮಾಡ ಒಂದೊಂಚೂರು ಮಾಡ್ಬೇಕತ್ತ. ಬರೋಣ
ಇದನ್ನ ಹಿಂಗಾಗಿತ್ತವನೇ. ಈ ಅಮೇರಿಕನ್ಸು ಆಫ್ರಿಕನ್ಸ್ ಎಲ್ಲ ಇದಾರಲ್ಲ ಇಲ್ಲಿ. ನೀವೆಲ್ಲ ಸಂತೋಷದಲ್ಲಿ ಆದ್ರೆ ನಾನ್ ಸಂತೋಷದಲ್ಲಿ ಇಲ್ಲ. ಏನು ಹಿಂಗೆ ಎಕ್ಸ್ಪ್ರೆಸ್ ಹೋದಂಗೆ ಗೊತ್ತಾರ ಅವರು. ಚಲೋ ಜಾಯಂಗೆ. ದಿಸ್ ಈಸ್ ಜಸ್ಟ್ ಸ್ಯಾಂಪಲ್ ಬ್ರೋ. ಮೇಲ್ಗಡೆ ಇನ್ನೂ ಐತೆ ಲೊಟೊಟೊ. ಲೊಟೊಟೊ ಅಂದ್ರೆ ಲೊಟೊಟೊ ಅಂದ್ರೆ ಏನು? ಹಿಂದೆ ನಿನಗೆ ಉದುರುತ್ತೆ. ಲೊಟೊಟೊ ಎಲ್ಲ ಫಾಲೋ ಲೈಕ್ ಶೇರ್ ಮಾಡಿ ನಮ್ಮ ನಾಗೇಶ್ KGS ಬ್ರೋ. ಸಬ್ಸ್ಕ್ರೈಬ್. ಫೇಮಸ್ ಆಗ್ಬೇಕು ಅಂತ ಏನೇನೋ ಕಷ್ಟ ಪಡ್ತಾವ್ರಿ. ಫೇಮಸ್ ಆಗಿದ್ರು ಅದೇನಿಲ್ಲ. ಜನಗಳು ಇಂಡಿಯಾ ಇಂಥವ್ರಿಗೂ ಮಲಗಿದ್ರು ಇವಾಗಿದ್ರು ಅವರು. ಸಪೋರ್ಟ್ ಬೇಕಾ? ಸ್ಲಿಪ್ ಆಗ್ಬಿಡುತ್ತೆ ಅಂತ. ಇವಾಗ ಚಪ್ಪಲಿ ಹಾಕೊಂಡು ಹಂಗೆ ಹತ್ತವ್ರಲ್ಲ. ಒಂದು ಗೊತ್ತಾಗ್ತಿಲ್ಲ. ಕ್ಯೂ ಸಿಸ್ಟಮ್ ಅವೆಲ್ಲ ಆಯ್ತವ. ನೋಡ್ಬೇಕು ಇಲ್ಲ ಗುರು ಮೇಲೆ ಹತ್ಬೇಕು ದೇವಸ್ಥಾನ ದೇವ್ರ ನೋಡ್ಬೇಕು. ಲೋ ಭಾಮೈದ ಭಾವ ನನ್ ರಾಜ್ಯ ರಾಮ ರಾಜ್ಯ ಕಣು. ಏನಾದ್ರೂ ಕೈಯಲ್ಲಿ ಇದ್ದೀರ ಬರೋದು. ಅವಳ ಫೋನಲ್ಲಿ ನಾಟಕ ಮಾಡ್ತಾವೆ ಅಂದ್ರೆ ಏನಕ್ಕೆ? ಬೆಟ್ಟ ಹತ್ತಕ್ಕೆ ಅವ್ರು ಯಾರಿಗೋ ಫೋನ್ ಮಾಡಿ ಹತ್ತಕ್ಕೆ ಆಗ್ತಿರೋ ಅಂತ. ಈಗ ನೋಡ್ರಿ ಚೆನ್ನಾಗಿ ನಡ್ಕೊಂಡು ಡವ್ ಬರೀ ಜಗತ್ತಿನ ಈ ಪ್ರಪಂಚದ ಎಲ್ಲ ಲವ್ ಡವ್ಗಳ ಬಗ್ಗೆ ಬೇಜಾರು ನನ್ನ ಮಗನೇ ಬೇಜಾನು ಬರೀ. ಬಟ್ ಇವತ್ತು ಕಣ್ಣಾರೆ ನೋಡ್ಬಿಟ್ಟೆ. ಈ ತರ ಪ್ರಪಂಚದಲ್ಲಿ ಇಂಥವ್ರು ಇರ್ತಾರ. ಹಂಗೂ ಇರ್ತಾರ ಪ್ರಪಂಚದಲ್ಲಿ ಅಂತ. ಹೇಳಪ್ಪ. ಹತ್ತಾ ಇದೀನಿ ನಾನೇ ಫಸ್ಟ್ ಇರೋದು, ನೀವೇ ಲಾಸ್ಟ್ ಇರೋದು. ಇಲ್ಲೇ ಹಿಂಗಂದ್ರೆ ಇನ್ನು ಮುಂದೆ ಹೆಂಗೋ ಅರ್ಧನೂ ಆಗಿಲ್ಲ ಕಣ. ನಾನು ಫಸ್ಟ್ ಇದ್ದೀನಪ್ಪ. ಇನ್ನು ಫಾರೆಸ್ಟ್ ಅರ್ಧ ಆಗೈತೆ ಕಣ. ಇನ್ನು ಅರ್ಧನೂ ಆಗಿಲ್ವಾ? ಇಲ್ಲ ಶೂಟ್ ಮಾಡ್ಕೊಳ. ನಾನ್ ಬರೋಕ್ ಮಾಡ್ಕೊಳ. ನೀನ್ ಕಾಣಿಸ್ತಾ ಇದೀಯ ಹೇಳಪ್ಪ. ಝೂಮ್ ಆಗ್ತೀನಿ ಹೊರಗಿನ ಪ್ರಪಂಚ ಹೆಂಗಿದೆ ಅಂತ. ನಾನ್ ಬರ್ಲಿ. ಹಾ ಆಯ್ತು ಬಾ ಸಾಕು. ಇಲ್ಲಿಗೆ ಮೇಲ್ಗಡೆ ನೋಡಿ. ನೀರ್ ರಿಫಿಲ್ ಮಾಡ್ಕೊಂಬತ್ತಿತ್ತ ಅವಲ್ಲೇನೆ ಹೇಳ್ದ ಅವನು. ನೋಡು ಇವನೇ. ಹಾ ಹೇಳಪ್ಪ. ಬೆಟ್ಟ ಹೆಂಗ್ ಆನ್ ಮಾಡ್ಕೊಳೋ. ಹಾ ನೋಡು ಇಲ್ಲಿಂದ ಸಣ್ಣ ಕಾಣಿಸ್ತೈತೆ. ಹಾ ಅಲ್ಲಿ 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 ತುದಿಲಿರೋದ. ಝೂಮ್ ಹಾಕೋ. ಇಲ್ಲಿ ನೀರು ಸಿಗ್ತಾವ ನೋಡ ತುಂಬ್ಕೊಳ.
ನೀರಿಲ್ಲಿ ಇದು ಒಂದ್ ಸೈಡಲ್ಲಿ ಹೋಗಿ ಒಂದ್ ಸೈಡಲ್ಲಿ ಬನ್ನಿ, ಈ ಕಡೆ ಬನ್ನಿ, ಈ ಕಡೆಯಿಂದ ಹೋಗಿ. ನೀರೊಳಗೆ ಕಾಲು ಎತ್ತಬಾರ್ದು, ಕೈ ಕಾಲು ಮುಖ ತೊಳಿಬಾರ್ದಲ್ಲೇ, ತಲೆ ಮೇಲೆ ಹಾಕೊಳ್ಳಿ ಬನ್ನಿ. ಈ ಕಡೆಯಿಂದ ಹೋಗಿ, ಈ ಕಡೆಯಿಂದ ಹೋಗಿ, ಗುರುಗಳೇ ಈ ಕಡೆಯಿಂದ ಬರ್ರಪ್ಪ, ಒಂದ್ ಸೈಡಲ್ಲಿಂದ ಹೋಗಿ. ಒಂದ್ ಸೈಡಲ್ಲಿ ಹೋಗಿ, ಒಂದ್ ಸೈಡಲ್ಲಿ ಬನ್ನಿ, ಕೈ ಕಾಲು ಮುಖ ತೊಳಿಬಾರ್ದು, ನೀರಲ್ಲಿ ತಲೆ ಮೇಲೆ ಹಾಕೊಂಡು ಬರಬೇಕು. ಯಾಕಲ್ಲ ಕೋತಂಗ ಅಲ್ಲತ್ತಿದ್ಯಾ? ನೀವು ನೆನ್ನೆ ಹೇಳಿದ್ರೆ ಬೆಳಗ್ಗೆ ಜಾವ ಹೋಗಿದ್ರೆ ಸಕ್ಕತ್ ಸೈಕ್ ಆಗಿರೋದು. ಹಾ, ಬೆಳಗ್ಗೆ ಫೋನ್ ಮಾಡಿ ಹೇಳ್ದ ಕಿರಣ, ಅದಕ್ಕೆ ನಾನು ರಜಾ ಕೇಳ್ಕೊಂಡು ಬಂದಿದ್ದು. ನೀರ್ ಹಾಕ್ಬಿಡ್ಬೇಕಾಯ್ತು, ಶಿವನ್ ಪ್ರಸಾದ ಎದೋಳು ಅಂತ. ಶಿವ ಕಣ ಹಾಕಿರೋದು ನೀರ ಅಂತ, ನೀರ್ ಹಾಕ್ಬಿಡ್ಬೇಕಾಯ್ತು ತಣ್ಣೀರ. ಏನಪ್ಪ ಮಾತಾಡಪ್ಪ. ಹಿಂದ್ಗಡೆಯಿಂದ ಏನ್ ಕಾಣಿಸ್ತದೆ ಮಾಡೋಣ. ಓ ಬೊಂಬೋಲೆ ಬೊಂಬೋಲೆ ಆಗ್ಬಿಟ್ಟಾರೆ ಎಲ್ಲ. ಪೊಲೀಸಲ್ಲಿ ಬಂದ್ರೆ ಬೊಂಬೋಲೆ ಮಾಡ್ತಾರೆ. ಫೈನಲಿ ಫೈನಲಿ ಐ ಫೈಂಡ್ ಇಟ್ ತಾ. ಕುಲ್ಫಿ ಬೇಕಾ? ಆನ್ಲೈನ್ ಪೇಮೆಂಟ್ ಇಲ್ವಂತ ಇಲ್ಲಿ. ಬಾದಾಮ್ ಕುಲ್ಫಿ ಇದೆ, ಆರೆಂಜ್ ಇದೆ. ಬಾದಾಮ್ ಕುಲ್ಫಿ ಕಲ್ಪಿ ಮರ್ತಾಯ್ತ ನಾವು ಕೊಡ್ಸಿದ್ ಕುಲ್ಫಿ. ಏನ್ ತೋರಿಸ್ತಾರೆ ಕುಲ್ಫಿ ಯಾವ್ಯಾವ ಕಲರ್ ಐತಿ ಅಂತಾರ? ಕ್ಯಾಂಡಿ ತೋರಿಸ್ರಿ. ಚಾಕ್ಲೇಟ್ ಕುಲ್ಫಿ ಆಯ್ತಾ? ಚಾಕ್ಲೇಟ್ ಕುಲ್ಫಿ ಇರುತ್ತೆ. ಎಜುಕೇಶನ್ ಇಲ್ಲ,
ಕಾಬ ಇಲ್ಲ ಕಾಬ ಚರ್ಚಿಲ್ಲ ಇಷ್ಟು ವಯಸ್ಸಾದ್ರೂ ಮದ್ವೆ ಆಗಿಲ್ಲ. ಕ್ಯಾಂಡಿ ಕೊಡ್ರಿ ಅವನಿಗೆ ಕ್ಯಾಂಡಿ. ನಂಗೆ ಯಾವ್ದು ಬೇಡ. ಯಾಕಪ್ಪ ಅಂತ ಅಣ್ಣ ಅವ್ರು ಲಂಡನ್ಗೆ ಹೋಗ್ಬೇಕಂತ ಚೇಂಜ್ ಕೊಡಿ ಬೇಗ. ಮುರಿದ್ಬಿಟ್ಟವನಲ್ಲ ಮುರಿದಾಕ್ಬಿಟ್ಟವನಲ್ಲ. ಏನ ಇವಾಗಿನ್ನ ಇಲ್ಲಿಗೆ ಇರೋದು, ಇಲ್ಲಿಗೆ ಏನಿರೋದು ಈಗ ಅರ್ಧ. ಹ್ಞೂ ಅರ್ಧ ತಿನ್ಬಿಟ್ಟು ಕೊಟ್ಟವನ ಬಾ. ಅರ್ಧ ಇವಾಗಿನ ಅರ್ಧ ಅಷ್ಟೇ ಕಂಪ್ಲೀಟ್ ಆಗಿರೋದು. ಏನ್ ಹೇಳ್ತೀವಿ ನೀನು? ಹಾ ಅದರಿಂದ ಇನ್ನೂ ಅರ್ಧ ಬೆಲ್ಲ ಹೋಗ್ತು. ಹಾ ಬಂದೆ ಲೇ ಬಾರ್ಲ ಕಿರಣ ಏನ್ ರಾಜಕೀಯ ಮಾಡ್ತಿಲ್ಲ ನೀನ್ ಲೈ. ಇನ್ನ ಅರ್ಧನೂ ಹೊತ್ತಿಲ್ಲ ಬರ ಮೇಲ್ಕತ್ತನ್ ಲೈ. ಸ್ವಾಮಿಗಳಾಗ್ಬಿಟ್ಟಿದ್ದೀರಾ. ನಮ್ಮ ಕರ್ದೇ ಎಲ್ಲ ಹಂಗೆ ಹೋಗಿದ್ದೀರ ಒಳಕ್ಕೆ ದೇವಸ್ಥಾನಕ್ಕೆ. ನಾವು ಲಾಗ್ ಮಾಡ್ಕೊಂಡಿಲ್ಲ, ಆಟ ಆಡ್ತಾ ಇದೀವಿ ಅಂತ ನೋಡ್ದ. ಅವಲ್ಲೇನೆ ನೋಡ್ದ, ನಿಮ್ಮನ್ ಕಾಯ್ತಾ ಇದೀವಿ ಅಷ್ಟೇ. ನಮಗ್ ಮಾಡೋ ಇಲ್ಲಿಂದ ತೋರ್ಸೋ ಇಲ್ಲ. ಅಯ್ಯೋ ಅಯ್ಯೋ ಇನ್ನ ಅರ್ಧನೂ ಹೊತ್ತಿಲ್ಲ. ಹಾ ಎಲ್ಲಿ ಬ್ರೋ ನಮ್ ಬಾಕ್ಸ್? ಯಾವ ಬಾಕ್ಸು? ಗೂಗಲ್ಸ್ ನನ್ನ ಹತ್ರ ಒಂದೈತೆ. ಇದನ್ನ ಹಾಕೊಂಡ್ರೆ ಏನು ಕಾಣಲ್ವಲ್ಲ ಪ್ರವೀಣ. ಏನ್ ಗ್ಲಾಸ್ ಅಂತ ತಗೊಂಡಲ್ಲ ಇದನ್ನ. ನನಗ್ ಬೇಕು, ನನ್ ಬ್ಲಾಗ್ ಮಾಡ್ತಾ ಇದ್ದೀನಿ ನೋಡಿಲಿ. ಆನ್ ಮಾಡಿದೀನಿ. ಕನ್ನಡಕ ಹಾಕೊಂಡು ಬ್ಲಾಗ್ ಮಾಡ್ಬಿಟ್ರೆ, ಕನ್ನಡಕ ಹಾಕೊಂಡ್ ಬ್ಲಾಗ್ ಮಾಡಿದ್ರೆ ಫೇಮಸ್ ಆಗ್ಬಿಡ್ತೀಯಾ? ಇಲ್ಲ ಎಲ್ಲ ಸ್ಟಾಕ್ ಆಗ್ಬಿಟ್ಟಿದೆ. ನಡೀರೋ ನಡ್ರಲ್ಲೇ. ಅರ್ಧನೂ ಹೊತ್ತಿಲ್ಲ, ಇನ್ನ ಬೆಟ್ಟನ ಬಂದ್ರ ನಡಿಯಪ್ಪ. ಸಂಜೆ ಕೋಸ್ಟ್ ಏನಣ್ಣ? ನಿಮ್ ಸ್ವಲ್ಪ ಜೋರಾಗಿ ಹೇಳಣ್ಣ. ಬಾಯ್ಸಿಲ್ಲ ಯಾಕೋ. ಮೈಕ್ ಹೋಗೋಣ. ಜೇಬಿಲ್ ಬೇಕಾ ಮೋಟಿವೇಶನ್ ಸಾಂಗ್ ಕೇಳಕ್ಕೆ? ಸಾಂಗ್ ಕೇಳ್ಕೊಂಡತ್ತಕ್ಕೆ ನಾನು ಬೇರೆ ಕುಳ್ಳ ಇದ್ದೀನಿ. पीछे मजा आ गया. ಏ ಬಂದ್ರಲ್ಲಿ ಹುಡುಗರ್ಗೆ ಹತ್ತಕ್ಕೆ ಮೋಟಿವೇಶನ್ ಮಂಜಣ್ಣಂದು. ಮಂಜಣ್ಣ ತಮ್ಮ ಬಿಟ್ರ ಹಾ ಬಂದ್ರ ಎಲ್ಲಿ ಬ್ರೋ? ಅಲ್ಲೇ ಇದ್ ಬಿಡಿ ಬ್ರೋ. ಮನೆ ಮಾಡಿರ್ತೀನಿ ನೋಡ್ಕೊಳ್ರ ಅಂದ್ರೆ. ಹಾ ಬನ್ನಿ. ಯಾರೋ ಅಗೋರು ಹೇಳಿದ್ರಂತೆ ಕಾಶಿಗೆ ಹೋಗೋದು ಬೇಡ, ಆ ಶಿವಲಿಂಗ ಬೆಟ್ಟಕ್ಕೆ ಹೋಗ್ರಿ ಅಂತ. ಹಾ ಇಲ್ಲೇ ಹತ್ತು ಬಿಡಿ ಅಂತ. ಇಲ್ಲಿ ಸರಿಯಾಗಿ ಮೆಟ್ಲು ಹಾಕ್ಸಿಲ್ಲ. ರೇ ಮಂಜ ಸಿಗರೇಟ್ ಕಾಶಿ ನಾನು ಎತ್ಕೊಂಡು ಹೋಗ್ಬಿಡು. ಹಾ ಬನ್ನಿ ಬನ್ನಿ. ಯಾಕೆ ಕರ್ನಾಟಕ ಇನ್ಕ ಹಾಕೊಂಡಿದ್ದೀರಾ? ಮಹಾದೇವ್. ಹಾ ಶಿವಶಂಭು 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 ಶಿವಶಂಭು. जोर से बोलो यार. ಹಾ ಇಲ್ಲೇ ಇದೀನಪ್ಪ, ಬಾರಪ್ಪ. ಇಲ್ಲ ಇಲ್ಲ ಇಲ್ಲ, ನಾವು ಮುಂದಿರ್ತೀವಿ ಬನ್ನಿ. ಹೇಗಿದೆ ಜೀವನ?
ಖಾಲಿ ಖಾಲಿ ದೂರ ಬಾಗ್ಲಾಗಿದೆ ಅದೇ ಜಾಲಿ ಜಾಲಿ ಖಾಲಿ ಖಾಲಿ. ಹಾ ಯಾವ್ರು ಬ್ರೋ ಅಲ್ಲ ಬೆಂಗಳೂರಾ? ಇಲ್ಲೇ ಇದ್ರು ಇಲ್ಲೇ ಇವತ್ತೇ ಫಸ್ಟ್ ಟೈಮ್ ಬರ್ತಾ ಇಲ್ಲೇ ಲೋಕಲ್ ಪ್ಲೇಸ್ ಇದು, ಅದಕ್ಕೆ ಬರ್ತಾ ಇರ್ತೀನಿ. ಹೌದಾ? ಬರ್ತಾ ಇರ್ತೀನಿ ಅಣ್ಣ ತಿಂಗಳಿಗೊಮ್ಮೆ. ಗೊತ್ತಾಗಿಲ್ಲ, ಬರ್ತಾನೆ ಇದ್ದೀನಿ 3 ವರ್ಷದಿಂದ. ಶಿವಗಂಗೆ ಇದು ಶಿವಮೊಗ್ಗ 200 ಕಿಲೋಮೀಟರ್ ಐತೆ. ಆಹಾ ಹಾ, ಈ ಗ್ಲಾಸ್ ಹಾಕೊಂಡ್ರೆ ಎಲ್ಲ ಹೂವ ತರ ಕಾಣಿಸುತ್ತೆ ಬೆಳಕು. ಎಷ್ಟನ ಬಂದ್ರಿ ನೀವು? ನಮ್ದು ಇಲ್ಲಿ ಟೀಮ್ ಇದೆ. ಹತ್ಲೋ ಬೇಡವೋ ಅಂತವ್ರೆ. ಹಾ ಬಾರಪ್ಪ. ಅವನು ಕಚಾಂಚಿ, ಅವನು ₹1 ದುಡ್ಡು ಬಿಚ್ಚಲ್ಲ. ಲೆಕ್ಕಾಚಾರ ಬಿದ್ರೆ ಹೋಗ್ತೀನಿ ಕಳ್ಳ ಸರಿ. ಸನ್ಗ್ಲಾಸ್ ಯಾಕೋ ಪಂಚೆ ಹೋದ್ರಾಯ್ತಲ್ಲ. ಪಂಚೆ ಕಟ್ಕೊಂಡಿಲ್ಲ, ಪಂಚೆ ಕಟ್ಕೊಂಡಿದ್ದೀರ ಎತ್ತೆತ್ಕೊಂಡು ಓಡಾಡ್ಬೇಕಾಗ್ತದೆ. ಹಾ ಬನ್ನಿ, ಇಲ್ಲೇ ಇದ್ದೀವಿ. ಇಲ್ಲಿ ಕಳ್ದಾಗೆಲ್ಲ ಇಲ್ಲೇ ಹೋಗ್ತಾರ ಮುಂದೆ. ಡೈಲಾಗ್ ಏನ್ ಹೇಳ್ಬೇಕು? ಅದಕ್ಕೆ ಸಿಗರೇಟ್ ಕಮ್ಮಿ ಹೊಡಿರೋ ಬುಡಿ ಮಕ್ಕಳ ಅನ್ನೋದು. ಕಮ್ಮಿ ಕುಡಿರೋ ಸಿಗರೇಟ್ ಅಂತ ಹೇಳಿದ್ರೆ ಮಜಾ ಆಗಯ್ಯ ಅಂತಾರೆ. ಇಲ್ಲೋಡಿಲ್ಲ, ನಾನು ಎಲ್ಲ ಹೆಂಗಿದ್ದೀನಿ ಅಲ್ಲೇ ಮುಂದೆ ಇದ್ದೀನಿ, ಅದಕ್ಕೆ ಕಮ್ಮಿ ಹೊಡಿಬೇಕು ಅನ್ನೋದು. ನೋಡ ಹತ್ತು ಬಾರು ಅವನು ಹತ್ತಕ್ಕೆ ಆಗ್ತಿಲ್ಲ. ಕರಿತಾರ ನೋಡ ಯಾರು. ಜಲ್ದಿ ಬನ್ರೋ. करो ಅದೇನದು? ಅದ್ಯಾವ ಶೋಕಿ? ಯಾವ್ದು ಸ್ಟಾರ್ಟ್ ಆಯ್ತು ಬರ್ರಿ. ಆಯ್ತು ಅವನು ಎಲ್ಲಿ? ಏನ್ ಕೇಳ್ತೀವಿ? ಹಾ ಇರಂತ ನೋಡ್ಬಾರಪ್ಪ, ಹೆಂಗಿದೆ ಫೋನ್ ಪೇ ಮಾಡ್ತಾರೆ ಬಾಬು. ಏನು ಚೆನ್ನಾಗಿರೋದು ಹೇಳ್ತೀನಿ. ಕಿರಣ್ ಅವ್ರದ್ದು ಫ್ಯೂಚರ್ ಲೈಫು ಏಜಪ್ಪ ಮುಂದೆ ಹೆಂಗಿದೆ ಅವ್ರದ್ದು ಫ್ಯೂಚರ್ ಬಗ್ಗೆ ನಾವು ಆಲೋಚನೆ ಮಾಡ್ತೀವಿ. ಯಾವುದು ಹಂಗೆ ಒಳಗೆ ಹೋಗಿ ಕೂತ್ಕೊಂಡ್ಬಿಡುತ್ತೆ ನೋಡು. ಯಾವುದಕ್ಕೂ ನೀವು ಈ ಮದುವೆ ಅನ್ನೋದನ್ನ ಮರೆತು ಬಿಡೋದು ಒಳ್ಳೆಯದು. ನೋಡಿ, ಈ 4 ತಿಂಗಳಲ್ಲಿ
ಇವ್ರಿಗೆ ಸ್ತ್ರೀಯಿಂದ ಗಂಡಾಂತರವಿದೆ. ಅದಕ್ಕೆ ಯಾವುದೇ ಸ್ತ್ರೀ ನಿಮ್ಮನ್ನ ನೋಡಿದ್ರು ನೀವು ಮಾತ್ರ ನೋಡ್ಲೇಬಾರ್ದು. ಹೌದು, ಯಾವುದೇ ಸ್ತ್ರೀ ನಿಮ್ಮನ್ನ ಮಾತಾಡಿಸಿದ್ರು ನೀವು ಮಾತ್ರ ಮಾತಾಡ್ಲೇಬಾರ್ದು. ಯಾವುದಕ್ಕೂ ಈ ಸ್ತ್ರೀ ಅನ್ನೋ ಪದಾರ್ಥದಿಂದ ನೀವು ದೂರ ಇದ್ದಷ್ಟು ನಿಮ್ಮ ಮನಸ್ಸಿಗೆ, ನಿಮ್ಮ ವೃತ್ತಿಗೆ, ನಿಮ್ಮ ಏಳಿಗೆಗೆ ಒಳ್ಳೆಯದು.